ಅದು ಎಮ್ಮೆ ಏನು ಮಾಡ್ತು, ಹಿಂಗೆ ಓಣ್ಯಾಗಿಂದ ಬರೋ ಹೊತ್ನಾಗ ಒಬ್ಬರು ಮನೆ ಮುಂದೆ ಹೆಂಡಿ ಇಡ್ತು. ಅದು ಎಮ್ಮಿಗೇನು ಗೊತ್ತ್ರಿ, ಇಲ್ಲೇ ಇಡಬೇಕು ಇಲ್ಲೇ ಮಾಡ್ಬೇಕಂತ ಅನ್ನೋದು ಏನು ಗೊತ್ತಾಗಲ್ಲ, ಮನುಷ್ಯರಿಗೆ ತಿಳಿಯಲ್ದು ಹಳ್ಳಿಗಳ್ದಾಗ ಏನ್ರಿ. ಯಾವಾಗ ಮನುಷ್ಯರಿಗಂದ ಅರ್ಥ ಆಗಲ್ಲ, ಇನ್ನು ದನಗಳಿಗಂದ ಹೆಂಗೆ ಗೊತ್ತಾಕದ್ರಿ. ಪಾಪ ಒಬ್ಬರು ಮನೆ ಮುಂದೆ ಬಂದು ಹೆಂಡಿ ಇಡ್ತಂದು ಎಮ್ಮೆ. ಹೆಂಡಿ ಇಟ್ಟು ಕೂಡ ಆಕಿ ಯಾರು ಮನೆ ಮುಂದೆ ಇಟ್ಟದಲ್ಲ ಆ ಮನೆ ಹೆಣ್ಮಗಳು ಏನು ಮಾಡೋದು, ಹೆಂಡಿ ತೊಳಕ್ಕೆ ಬಂದು ಈಕಿ ಅಂದ್ಲು ಎಮ್ಮಿ ಮಾಲಕ್ತಿ, ಅಯ್ಯಕ್ಕದ ನಮ್ಮ ಎಮ್ಮಿ ಹೆಂಡದ ನೀ ತೊಗೋಬೇಡ, ನಿಮ್ಮ ಎಮ್ಮಿ ಹೆಂಡಿರ್ಲಕ್ಕದ ನನ್ನ ಮನೆ ಮುಂದೆ ಇಟ್ಟದ ನಾ ತೊಗೊಳಕಿನೇ ತಿಕ್ಕಿ, ನೀ ಹೆಂಗೆ ತೊಗೋ ತಿಕ್ಕಿ, ನಾ ತೊಗೊಂಡೆ ತೀರ್ತೀನಿ ಅಂತ ಹೆಂಡಿ ತೊಳಕ್ಕೆ ಹಾಕೋದಕ್ಕೆ ಒಂದು ಕೊಟ್ಟೆ ಬಿಟ್ಟಾಗ ಏನ್ರಿ. ಯಾವಾಗಿಂದ ಒಂದು ಏಟನ್ನು ಹೊಡೆದು ನೀ ನನಗೆ ಹೊಡೆದು ಆಯ್ತುಕೊಂಡು ಆಕಿಗೆ ಹೊಡೆದು ಈಕಿಗೆ ಹೊಡೆದು ಇದು ಕೈಲೇ ಹೊಡೆದಾಡೋದು, ಹೋಗಿ ಮುಂದೆ ಕಲ್ಲು ತೊಗೊಂಡು ಹೊಡೆದಾಡ್ದು, ಕಲ್ಲು ತೊಗೊಂಡಿಂದ ಹೊಡೆದಾಡಿ ಈಕಿಂತಲಿ ಅಕ್ಕಿ ಹೊಡೆದು ಆಕಿಂತಲಿ ಈಕಿ ಹೊಡೆದು ಏನ್ರಿ. ರಾಮ ರಕ್ತ ಮೈಯೆಲ್ಲ ರಕ್ತ ಆಯಿತು. ಮುಂದೆ ಇವ್ರ ಗಂಡದರಿಗೆ ಗೊತ್ತಾಯ್ತು, ದೋಸ್ತ ಹಿಂಗೆ ನಿನ್ನ ಹೆಣ್ತಾ ಇವ್ನು ಹೆಣ್ತಿ ಹೊಡೆದಾಡ್ಲಕತ್ತಾರತ್ತಂದು. ಯಾಕತ್ತನ್ನೋದು ಅವು ಕೇಳೇ ಇಲ್ಲ, ಯಾಕೆ ಹೊಡೆದಾಡ್ಲಕತ್ತಾರ ಏನೂ ಇಲ್ಲ. ಅವ ಈ ಕಡೆದು ಬಂದ ನಾವು ಆ ಕಡೆ ಬಂದ, ಇವನಿಗೆ ಅವ ಹೊಡಿತಾನೆ ಇವನಿಗೆ ಅವ ಹೊಡಿತಾನೆ. ಎಟ್ಟು ತಲೆ ಹೊಡ್ಕೊಂಡು ಕೇಸ್ ಹೋಯ್ತು ಕೋರ್ಟಿಗೆ. ಅದು ಕೋರ್ಟ್ನಾಗಂದ ಕೇಸ್ ಏನು ಒಂದೇ ದಿವಸ ಮುಗೀತದ್ರೆ, ತಿಂಗಳಿಗೊಮ್ಮೆ ಅಂದ ಏನ್ರಿ, ತಿಂಗಳಿಗೊಮ್ಮೆ ಮುದ್ದತ್ತ. ಯಾವಾಗಂದ್ರೆ ತಿಂಗಳಿಗಂದ ತಾರೀಖುಗಳು ಕೊಡೋರು, ಇವರಿಬ್ಬರು ಹೋಗೋರು ಹೆಣ್ಮಕ್ಳು. ಮಲ್ಲಮ್ಮ ಹಾಜಾರ ಅಂದ ಕೂಡ ಬಂದೀನಿ ರೀ ಅಣ್ಣ ಅಂತೇಳಿ ಹೋಗಿ ನಿಂದ್ರಕ್ಕಿ. ಕಲ್ಲಮ್ಮ ಹಾಜಾರ ಅಂದ್ರೆ ನಾನು ಬಂದೀನಿ ರೀ ಅನ್ನಕ್ಕಿ. ಆಯ್ತು ನಡಿ, ಮತ್ತೆ ಮುಂದಿನ ತಿಂಗಳ ಎಲ್ಲಿತನ ಹೋಯ್ತಿದ್ದು, 2 ವರ್ಷ ತನಕ ಹೋಯ್ತು, ಏನೋ ತೀರ್ಮಾನ ಆಗಲಿಲ್ಲ. 2 ವರ್ಷ ಹೋಯ್ತು, ಇಲ್ಲಿ ಹೆಂಡು ಉಳ್ದದೇನ್ರಿ. ಹೆಂಡಿ ಸಲುವಾಗಿ ಹೊಡೆದಾಡಾರ, ಕೇಸ್ ನಡೆದ 2 ವರ್ಷ. ಇಲ್ಲಿ ಹೆಂಡು ಒಣಗಿತು, ಗಾಳಿಗೆ ಹಾರಿ ಹೋಯ್ತು, ಮಳೆ ಬಂದು ತೊಯ್ದು ಹೋಯ್ತು, ತೊಳೆದು ಹೋಯ್ತು ಏನ್ರಿ. ಇಲ್ಲಿ ಹೆಂಡಿ ಕೂನೇ ಉಳಿಲಿಲ್ಲ, ಆದರೆ ಕೇಸ್ ಮಾತ್ರ ಕೋರ್ಟ್ನೇ ನಡೆದು. 2 ವರ್ಷ ಆದ ಬಳಿಕ ಇಬ್ಬರಿಗೆ ಕರ್ಸನ್ನತ್ತ, ಯಾರು ಜಡ್ಜ್ ಇಬ್ಬರಿಗೆ ಕರೆಸ್ದ. ಕರೆಸಿಂದ ಕೇಳ್ದ, ಏನವ ಎದುರು ಸಲುವಾಗಿ ಅಂತ ಹೊಡೆದಾಡ್ರಿ. ಏನಿಲ್ಲರಿ ಸಾಹೇಬ್ರ, ಅದು ನನ್ನ ಹೆಂಡೆ ಅದರಿಕೆ ತನ್ನ ಹೆಂಡೆ ಅಂತೇಳಿ ನಾನು ಹೊಡಿತಾರೆ ರೀ. ಆಕೆ ಅಂದೇಳಿ ಇಲ್ಲರಿ ಸಾಹೇಬ್ರ, ಆಕೆನ ಹೆಂಡೆ ಅಲ್ಲದು ನನ್ನ ಹೆಂಡದ ತೊಗೊಂಡಂದ ನಾ ತೋಳಕ್ಕೆ ಹೋದ್ರೆ ನನಗೆಂದ ಹೊಡಿತಾ. ಕರೆ ಹೇಳ್ರವ ಯಾರ್ದದ ಹೆಂಡಿ, ಇಲ್ರಿ ಸಾಹೇಬ್ರ ನಂದದ. ಆಕೆ ಅಂತಾಳೆ, ಇಲ್ರಿ ಸಾಹೇಬ್ರ ಆಕೆಂದಲ್ಲ ನಂದದ್ರಿ ತೊಗೊಳಂತ. ಜಡ್ಜ್ ಏನು ತೀರ್ಮಾನ ಕೊಡ್ಬೇಕ್ರಿ. ಕಡೆಗೆ ಅವ ಅಂದ, ಇವ್ರಿಬ್ಬರದು ಕೇಳಿ, ಇದು ನಿನ್ನ ಹೆಂಡಿನೂ ಅಲ್ಲ ನಿನ್ನ ಹೆಂಡಿನೂ ಅಲ್ಲ, ಎಮ್ಮಿ ಹೆಂಡದ ಮನೆ ಕಡೆ ಹೋರಿ ಅನ್ನತ್ತ. ಮತ್ತೆ ಏನು ಹೇಳ್ಬೇಕವ. ಯೋಗಿಗಳನ್ನು ಹೃದಯ ಮಂದಿರದೊಳಗೆ ಸ್ಮರಣೆ ಮಾಡಿಕೊಳ್ಳುತ್ತಾ ಗಡಿಗೌಡಗಾಮ ಗ್ರಾಮದ ಪರಮ ತಪಸ್ವಿಯಾಗಿರ್ತಕ್ಕಂಥ ಎನ್ನ ಆರಾಧ್ಯ ಸದ್ಗುರು ಹಾವಗಿಲಿಂಗೇಶ್ವರನನ್ನು ಹೃದಯ ಮಂದಿರದೊಳಗೆ ಸ್ಮರಣೆ ಮಾಡಿಕೊಳ್ಳುತ್ತಾ ಈ ಪರಮ ಪವಿತ್ರವಾಗಿರುವಂಥ ಪುಣ್ಯಕ್ಷೇತ್ರದ ಒಡತಿಯಾಗಿ, ನಿಮ್ಮೆಲ್ಲರ ಬಾಳಿನ ಜ್ಯೋತಿಯಾಗಿ, ಬೇಡಿದವರಿಗೆ ಬೇಡಿದ ಇಷ್ಟಾರ್ಥಗಳನ್ನೇ ನೀಡತಕ್ಕಂಥ ಕಾಮಧೇನು ಕಲ್ಪವೃಕ್ಷಳೆ ಆಗಿರ್ತಕ್ಕಂಥ ಜಗನ್ಮಾತೆ ಮಹಾಮಾತೆ ಮಹಾಲಕ್ಷ್ಮೀ ದೇವಿಯನ್ನು ಹೃದಯ ಮಂದಿರದೊಳಗೆ ಸ್ಮರಣೆ ಮಾಡಿಕೊಳ್ಳುತ್ತಾ ಪುರಾಣದ ಚರಿತ್ರ ನಾಯಕಿಯಾಗಿ ಚರಿತ್ರೆಯ ಕರ್ತೃ ಎನಿಸಿಕೊಂಡಿರ್ತಕ್ಕಂಥ ಮಹಾನ್ ಪತಿವ್ರತೆ ಹೇಮರೆಡ್ಡಿ ಮಲ್ಲಮ್ಮ ತಾಯಿಯನ್ನು ಹೃದಯ ಮಂದಿರದೊಳಗೆ ಸ್ಮರಣೆ ಮಾಡಿಕೊಳ್ಳುತ್ತಾ ನಿಮಗೆಲ್ಲ ಇಲ್ಲಿಯ ಪರ್ಯಂತರವಾಗಿ ಸಂಗೀತವನ್ನು ನೀಡಿರ್ತಕ್ಕಂಥ ಮಲ್ಲಿಕಾರ್ಜುನ ಗವಾಯಿಗಳವರೇ, ವೀರೇಶ್ ತಬಲಾವಾದಕರೇ, ಪ್ರತಿಜಾತ್ರೆಯ ಅಂಗವಾಗಿ ತಾಯಿಯ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ಸಾಗಿ ಬಂದಿರತಕ್ಕಂಥ 4ನೇ ದಿವಸದ ಪ್ರವಚನದೊಳಗೆ ಪಾಲ್ಗೊಂಡು ಹೇಮರೆಡ್ಡಿ ಮಲ್ಲಮ್ಮ ತಾಯಿಯ ಚರಿತ್ರೆಯನ್ನು ಆಧಾರವಾಗಿಟ್ಟುಕೊಂಡು ಅದರ ಜೊತೆ ಒಳಗೆ ಹಲವಾರು ಜನ ಶರಣರ, ಸಂತರ, ಮಹಾತ್ಮರ, ಜ್ಞಾನಿಗಳ, ಯೋಗಿಗಳ, ದಿವ್ಯ ಪುರುಷರ ಒಂದು ದಿವ್ಯ ಚರಿತ್ರೆಯನ್ನು ಕೇಳಬೇಕು, ಶ್ರವಣ ಮಾಡಬೇಕು. ನಾವೆಲ್ಲರೂ ಶರಣರ ದಾರಿ ಒಳಗೆ ನಡಿಬೇಕು ಅನ್ನುವಂಥ ಸದಿಚ್ಛೆಯಿಂದ ಆಗಮಿಸಿರ್ತಕ್ಕಂಥ ಯಾವತ್ತೂ ಸಿಂದಗಿ ಪಟ್ಟಣದ ಸಮಸ್ತ ಎಲ್ಲ ನನ್ನ ಶರಣ ತಂದೆ ತಾಯಿಗಳೇ, ಭಕ್ತಾದಿಗಳೇ, ತಮ್ಮೆಲ್ಲರಿಗೆ ಅನಂತ ಶರಣು ಶರಣಾರ್ಥಿಗಳು. ಸಾಗಿ ಬಂದಿರತಕ್ಕಂಥ ಪ್ರವಚನ ನಿನ್ನಿನ ದಿವಸ ಸ್ವಲ್ಪ ಸಮಯ ಪ್ರವಚನ ಮಾಡಿದ್ರೂ ಕೂಡ ನಿಮ್ಮ ಬದುಕಿಗೆಂದ ಒಳ್ಳೆಯದಾಗ್ತಕ್ಕಂಥ ವಿಚಾರಗಳನ್ನು ಹೇಳಿ ನೆತ್ತಿಕೊಂಡು ಅನ್ನುವಂಥ ನಂಬಿಕೆ ನನಗಿದೆ.
ಏನು ಅಂತಕೊಂಡೆ ಕೇಳಿದ್ರೆ ಆಂಧ್ರ ಪ್ರದೇಶದೊಳಗಿರ್ತಕ್ಕಂಥ ಯಾವ ಸೋಮಲಾಪುರ ಹತ್ತಿಕೊಂಡು ನಮ್ಮಂಥ ಚಿಕ್ಕದಾಗಿರ್ತಕ್ಕಂಥ ಗ್ರಾಮ. ಆ ಗ್ರಾಮದೊಳಗೆ ಕಡು ಬಡತನದೊಳಗೆ ಇರ್ತಕ್ಕಂಥ, ಬಡತನವನ್ನೇ ಹಾಸಿಕೊಂಡು ಬಡತನವನ್ನೇ ಹೊಚ್ಚಿಕೊಂಡು ಅಂಥ ಬಡತನದ ಸ್ಥಿತಿ ಒಳಗಂದ ಜೀವನ ಅಂತಕ್ಕಂಥ ಕಳೀತಕ್ಕಂಥ ಯಾವ ಜ್ಞಾನರೆಡ್ಡಿ ಮತ್ತು ನಿರ್ಮಲಾದೇವಿ ಅನ್ನುವಂಥ ದಂಪತಿಗಳದಾರೆ. ಒಂದು ಕಡೆಗಿಂದ ಬಡತನವನ್ನು ಹೆಂಗೋ ತಾಳ್ತಾರೆ, ದಿನ ಕೂಲಿ ನಾಲಿ ಮಾಡಿ ಬಂದಿಂದ ಬದುಕನ್ನು ಕಳೀತಾರೆ. ಆದರೆ ಇನ್ನೊಂದು ಏನು ದುಃಖ ಇತ್ತು ಹೊತ್ತುಕೊಂಡೆ ಕೇಳಿದ್ರೆ ನಿರ್ಮಲಾದೇವಿಗೆ ಬಹುಶಃ ಅವಳಿಗೆಂದ ತಿನ್ನಕ್ಕಿಲ್ಲ ಅನ್ನುವಂಥ ದುಃಖಿಲ್ಲ, ಬಟ್ಟೆ ಉಡಕ್ಕಿಲ್ಲ ಅನ್ನುವಂಥ ದುಃಖಿಲ್ಲ. ಆದರೆ ಎಂಥ ದುಃಖ ಹತ್ತುಕೊಂಡ ಕೇಳಿದ್ರೆ ಪ್ರತಿಯೊಬ್ಬ ತಾಯಂದ್ರಿಗೂ ಕೂಡ ಕಾಡ್ತಕ್ಕಂಥ ದುಃಖನೇ ನಿರ್ಮಲಾದೇವಿಗೆಂದ ಕಾಡ್ತಿತ್ತು. ಅದು ಯಾವ ದುಃಖ ಹತ್ತುಕೊಂಡ ಕೇಳಿದ್ರೆ ಮಕ್ಕಳಾಗಿಲ್ಲ ಹತ್ತುಕೊಂಡನವಂಥ ದುಃಖ. ನಾನು ನಿನ್ನಿನ ವಿಷಯದಿಂದ ನಿಮಗೊಂದು ಮಾತು ಹೇಳಿದೆ, ಈ ಮಕ್ಕಳು ಆಗೋದು ಬಿಡೋದು ಇದು ಯಾರ ಕೈಯಾಗದ ಹತ್ತುಕೊಂಡ ಕೇಳಿದ್ರೆ ಒಂದು ಮಾತು ಅಂದರೆ ನಿಮ್ಮ ಪ್ರಾರಂಭದೊಳಗೇನೆ ಒಂದು ಮಾತು ಹೇಳಿದೆ, ಭಗವಂತ 2 ಸಾರಿ ನಗುತ್ತಾನತ್ತೆ. ನಾನು ನಿನ್ನೆ ಹೇಳಂದ ಒಂದೇ ಹೇಳಿಬಿಟ್ಟೆ ನಾನು ನಿಮಗೆ. ಭಗವಂತ 2 ಸಾರಿ ನಗುತ್ತಾನೆ. ಯಾರು ನೋಡಿ? ನಮ್ಮನ್ನೆಲ್ಲ ನೋಡಿ. ಒಂದು ಸಾರಿ ಅಣ್ಣ ತಮ್ಮಂದಿರಿಂದ ಬ್ಯಾರೆಯಾಗಿ ಈ ಹೊಲ ನಂದು, ಈ ಹೊಲ ನಂದು, ಈ ಮನೆ ನಂದು, ಈ ಮನೆ ನಂದು ಹೊತ್ತುಕೊಂಡೊಂದು ಅಣ್ಣ ತಮ್ಮಂದಿರಿಂದ ಜಗಳಾಡುವಂಥ ಪ್ರಸಂಗದೊಳಗೆ ಭಗವಂತ ಅಪಹಾಸ್ಯ ಮಾಡಿದ ನಗುತ್ತಾನೆ. ಹುಚ್ಚ, ಇದು ಎಲ್ಲವೂ ಕೂಡ ನಂದಿರುವಾಗ ನಿಮ್ಮದು ಹತ್ತುಕೊಂಡು ಹೇಳ್ಕೊತಿರಲ್ಲ ತಂದು ಭಗವಂತ ನಗುತ್ತಾನತ್ತೆ. ಇನ್ನು ಇನ್ನೊಂದು ಸಾರಿ ನಗುತ್ತಾನೆ ಪರಮಾತ್ಮ. ಯಾವಾಗ ಒಬ್ಬ ವೈದ್ಯರ ಡಾಕ್ಟರ್ ಹತ್ತುಕೊಂಡು ಅಂತೀವಲ್ಲ ನಾವು, ಡಾಕ್ಟ್ರನ್ನ ನೋಡಿ ಭಗವಂತ ಒಂದು ಸಾರಿ ಅಂದ ನಗುತ್ತಾನತ್ತೆ. ಯಾಕೆ ಡಾಕ್ಟ್ರ್ ನೋಡಿ ನಗುತ್ತಾನ? ಈ ಯಾವುದೋ ಒಂದು ಪೇಷಂಟ್ ತೊಗೊಂಡು ನಾವು ಹೋಗಿರ್ತೀವಿ ಡಾಕ್ಟ್ರ್ ಬಲ್ಲಿ. ಹೋಗಿರ್ತಕ್ಕಂಥ ಪ್ರಸಂಗದೊಳಗೆ ಏನಾರ ಡಾಕ್ಟರ್ ಸರ್ ಏನಾರ ಮಾಡಿರಿ, ಏನ್ರಿ ನಮ್ಮ ಅಪ್ಪನ ಉಳಿಸಿಕೊಡ್ರಿ, ನಮ್ಮ ಮಗನ ಉಳಿಸಿಕೊಡ್ರಿ, ಏನ್ರಿ ನಾವು ಏನ್ರಿ ಹೋಗಿ ಅಂದ ಹೇಳ್ತಿರ್ತೀವಿ. ಸಂಗಟ ಹೋದವ್ರು ಪೇಷಂಟ್ ಜೊತೆ ಒಳಗೆ ಹೋದವ್ರಂದ ಕೇಳ್ತಿರ್ತಾರೆ, ಕಣ್ಣೀರು ಹಾಕ್ತಿರ್ತಾರೆ, ಏನು ಮಾಡಿ ಉಳಿಸಿಕೊಡ್ರಿ. ಏನೋ ಒಂದು ರೋಗದಿಂದ ಬಳಲ್ತಿರ್ತಾನೆ. ಅವಾಗಿಂದ ಡಾಕ್ಟರ್ ಹತ್ರಿಂದ ಹೋದಾಗ ಏನಾರ ಮಾಡಿ ಉಳಿಸಿಕೊಡ್ರಿ ಡಾಕ್ಟರ್ ಸಾಹೇಬ್ರೆ, ಈ ಜನ್ಮದೊಳಗೆ ನಿಮ್ಮ ಉಪಕಾರ ಮರೆಯಂಗಿಲ್ಲ ಹತ್ತುಕೊಂಡು ನಾವು ಏನು ಹೇಳಬೇಕು ಡಾಕ್ಟ್ರುಗಳಿಗೆ ಅಂತ ಹೇಳಿರ್ತೀವಿ. ಆದರೆ ಒಬ್ಬ ಡಾಕ್ಟ್ರ್ ಏನಂತಾನ, ಉತ್ಸಾಹ ನೀ ಏನು ಚಿಂತೆ ಮಾಡಿಬೇಡೋ, ಇವನಿಗೆಂದ ಉಳಿಸಿಕೊಡೋದಂದ ನನ್ನ ಕೈಯಾಗದ ಹತ್ತುಕೊಂಡಂದ ಡಾಕ್ಟ್ರ್ ಅಂತಾನಲ್ಲ, ಅವಾಗ ಒಮ್ಮೆ ಅಂದ ಪರಮಾತ್ಮ ನಗುತ್ತಾನಂತ, ಉತ್ಸಾಹ ಇವನ ಪ್ರಾಣನೇ ನನ್ನ ಕೈಯಾಗ. ನಾನು ನಿನ್ನೆ ನಿಮಗೆಂದ ಹೇಳ್ತಾ ಎಲ್ಲವೂ ಕೂಡ ಭಗವಂತ ಎಲ್ಲವನ್ನೂ ಕೂಡ ಕೊಟ್ಟಾನ. ಆದರೆ ಒಂದು ಅರ್ಥ ಮಾಡ್ಕೋಬೇಕು ನಾವು, ಜೀವ ಕೊಡೋದನ್ನು ಜೀವ ತಗೊಳ್ಳೋದನ್ನು ಇವು ಯಾರ ಕೈ ಒಳಗದಾವ ತಗೊಂಡೆ ಕೇಳಿದ್ರೆ ನಿನ್ನಿನ ವಿಷಯದ ನಾ ಹೇಳ್ತಾ ಇದ್ದೆ. ಒಂದು ಹುಲಿ ಕತಿ ಏನ್ರಿ, ಹುಲಿ ಹೋಗಿ ಬೆಕ್ಕಿಗಂತತ್ತೆ, ಹೇ ಬೆಕ್ಕೆ, ಈ ಬೇಟೆ ಅಂತಕ್ಕಂಥದನ್ನ ಹೆಂಗೆ ಆಡಬೇಕು ಅನ್ನೋದನ್ನು ನನಗೊಂದು ಸ್ವಲ್ಪ ಕಲಿಸಿಕೊಡು. ಪ್ರಾಣಿಗಳನ್ನು ಹೆಂಗೆ ಹಿಡಿಬೇಕು, ಅದನ್ನು ಯಾವ ರೀತಿಯಾಗಂದ ಕೊಲ್ಲಬೇಕು, ಯಾವ ರೀತಿಯಾಗಂದ ತಿನ್ನಬೇಕು, ನಾನು ಯಾವ ರೀತಿಯಾಗಂದ ನಡಿಬೇಕನ್ನುವಂಥದ್ದನ್ನು ನೀವೊಂದು ಸ್ವಲ್ಪ ನನಗೆ ಕಲಿಸಿಕೊಡು ಹತ್ತಿಕೊಂಡಂದಾಗ ಅಂತ ಚಿಕ್ಕದಾಗಿರ್ತಕ್ಕಂಥ ಬೆಕ್ಕ ನಗುತ್ತಿರ್ತದೆ. ಅಲ್ಲ, ನೀನಿಂಥ ದೊಡ್ಡ ಹುಲಿರಾಯ ನೀನು, ನಿನ್ನಂಥ ಹುಲಿ ಬಂದೆ ಅಂದ್ರೆ ನನಗೆಂದ ಕೇಳಕತ್ತಿಯಲ್ಲ ಹತ್ತಿಕೊಳ್ಳೋದು. ವಿದ್ಯೆ ದಪ್ಪಿದ್ದವರಿಗೆ ಬರ್ತದತ್ತಲ್ಲ ಏನ್ರಿ, ವಿದ್ಯೆ ಅಂದ ಏನು ಓದಿದ್ದವರಿಗೆ ಬರ್ತಾರೆ ಹತ್ತಿಕೊಂಡಲ್ಲ. ಯಾವ ಜ್ಞಾನ ಅನ್ನತಕ್ಕಂಥದ್ದು, ಬುದ್ಧಿ ಅನ್ನತಕ್ಕಂಥದ್ದು ಏನ್ರಿ, ವಿದ್ಯೆ ಅನ್ನತಕ್ಕಂಥದ್ದು ಅದು ಯಾರಿಗೂ ಕೂಡ ಬರ್ಬೋದು. ಸಣ್ಣದಿದ್ರೇನು ದೊಡ್ಡವ ಇದ್ರೇನು ಏನ್ರಿ, ಜ್ಞಾನ ಅನ್ನತಕ್ಕಂಥ ಯಾರ ಅಪ್ಪನ ಮನಿದ್ರಿ? ಬಸವಣ್ಣವರು ಕೇವಲದ 8 ವರ್ಷದ ಮಗ ಇದ್ದ ಬಸವಣ್ಣ. ಕಲ್ಪನೆ ಇರಲಿ, ನಿಮ್ಮ ಜ್ಞಾನದ ಬಗ್ಗೆ ಹೇಳ್ತೀನ. ಬಸವಣ್ಣನವರನ್ನ 8 ವರ್ಷದ ಮಗ, 8 ವರ್ಷದ ಮಗನಾಗಿರ್ತಕ್ಕಂಥ ಬಸವಣ್ಣನವರಿಗೆ ಒಂದು ದಿವಸದಿಂದ ಏನೋ ಆಟ ಆಡ್ಬೇಕನ್ನಂಗೆ ಅದು ಆಸೆ ಆಯಿತು. ಕೇಳಿ, ನಮ್ಮ 8 ವರ್ಷದ ಮಕ್ಕಳವ, ಶರಣರಾಗ್ತಕ್ಕಂಥ ಮಕ್ಕಳನ್ನು ಕೂಡ ಮಕ್ಕಳದ. ಬಸವಣ್ಣನವರಿಗೆಂದ ವಯಸ್ಸೆಟ್ಟು 8 ವರ್ಷ. ಒಂದು ದಿವಸ ಬೆಳಗಿನ ಜಾವದೊಳಗೆ ಏನ್ರಿ, ತಾಯಿ ಅಡುಗೆ ಮನೆ ಒಳಗೆಂದ ರೊಟ್ಟಿ ಮಾಡಕತ್ತಾಳೆ. ಯಾವ ಬಸವಣ್ಣನವರ ತಂದೆಯಾಗಿರ್ತಕ್ಕಂಥ ಮಾದರಸರು ಏನ್ರಿ ಜಗಲಿ ಮ್ಯಾಗಿನ ದೇವ್ರ ಗಂಡಂದ ಪೂಜೆ ಮಾಡಕತ್ತ. ಬ್ರಾಹ್ಮಣರ ಮನಿತನ. ಇವತ್ತಿನ ದಿನಮಾನದೊಳಗೆ ಇಟ್ಟು ತಿಳುವಳಿಕೆ ಬಂದ ಬಳಕನೇ ಇಟ್ಟು ಜಗಲಿ ಮ್ಯಾಗಿಂದ ದೇವ್ರುಗಳದಾವ ಹತ್ತಿಕೊಂಡಂದಾಗ ಅವತ್ತಿನ ದಿನಮಾನದೊಳಗೆ ಅಂದ ಬ್ರಾಹ್ಮಣರ ಮನಿತನದೊಳಗೆ ಎಷ್ಟು ದೇವ್ರು ಇರ್ಲಿಕ್ಕಿಲ್ರಿ? ಅದಾವ ಇಲ್ಲವ ಜಗಲಿ ಮ್ಯಾಗಿಂದ ದೇವ್ರುಗಳು ಭಾಳ. ಎಲ್ಲಿ ಹೋಗಿರ್ತೀವಿ ಒಂದೊಂದು ದೇವ್ರು ತರ್ತೀವಿ ಏನ್ರಿ, ಗತ್ರಿಗೆ ಹೋದ್ರೆ ಒಂದು ಫೋಟೋ ಹಿಡ್ಕೊಂಡು ಬರೋದು.
ಗುಡ್ಡಾಪುರಕ್ಕೆ ಹೋದ್ರಿ ಅಂದ್ರೆ ಒಂದು ಮೂರ್ತಿ ಇರ್ತಾರೆ ಅವ್ರೆ ಎಲ್ಯಾಕೆ ಹೋಗಲಿಕ್ಕೆ ಒಟ್ಟು ದೇವ್ರುಗಳನ್ನ ತಂದೆ ಅಂದರೆ ಜಗಲಿ ತುಂಬಿಸ್ಬಿಟ್ಟಿರ್ತೀವಿ. ಅವು ಜಗಲಿ ಮ್ಯಾಗಿನ ದೇವ್ರುಗಳ ಪರಿಸ್ಥಿತಿ ಹೆಂಗಾಗ್ಯದ ಹತ್ಕೊಂಡದ ಕೇಳಿದ್ರೆ ನಾವು ಒಮ್ಮೊಮ್ಮೆ ಯಾರ್ದಾರ ಮನೆ ಬಿನ್ನಕ್ಕೆ ಹೋದಾಗ ನೋಡ್ತಿರ್ತೀವಲ್ಲ, ಏನ್ರಿ ನಮಗೆ ಹಸ್ತಿರ್ತೀವಿ. ಅದೇ ಪೂಜೆ ಮುಗಿಸ್ಕೊಂಡ ಕುಂತಿರ್ತೀವಿ, ಹಸ್ತಿರ್ತೀವಿ. ಅವ ಏನು ಮಾಡಿ ತೊಗೊಂಬರಂದ ಯಪ್ಪ ಒಂದು ಈಟ್ ದೇವ್ರ ಪೂಜೆ ಮಾಡ್ತೀನಿ ತಡಿ. ನೋಡ್ತಿರ್ತೀವಿ ಪೂಜೆ ಹೆಂಗೆ, ಒಂದು ಬುಟ್ಟಿ ತೊಳೋದು, ಸ್ಟೀಲ್ ಬುಟ್ಟಿ ತೊಗೊಂಡು ಜಗಲಿಗೆ ಹೊಟ್ಟಿಗೆ ಹಿಡಿದು ಹಿಂಗೆ ತುಂಬೋದು. ಯಾವಾಗಂದ್ರೆ ಹಿಂಗೆ ತುಂಬೋದು, ತುಂಬಿ ಆಟ ಬಿಡ್ತಾರೇನು ಏನ್ರಿ. ಆ ಬುಟ್ಟೆಗಿನ ದೇವ್ರುಗಳು ತುಂಬಿರ್ತಾರಲ್ಲ, ಒಂದು 2 ತಂಬಿಗೆ ನೀರು ಹಾಕೋದು, ಅದ್ರಾಗ ಹಾಕಿ ಸೂಸಲ ಮಾಡೋಕ್ಕೆ ಚುರುಮುರಿ ತೋರಿಸ್ತೀವಲ್ಲ ಏನ್ರಿ. ತೆಳಗ ಮೇಲೆ ಮಾಡೋದು ದೇವ್ರುಗಳು. ಹೇಳ್ತೀನಿ ಈ ಕೈಗೆ 4 ಈ ಕೈಗೆ 4 ಹಿಡಿದು ಜಾಡ್ಸೋದು, ಅವಕ್ಕೆ ವರ್ಸೋದಿಲ್ಲ, ಜಾಡ್ಸೋದು. ಒಂದೊಂದು ದೇವ್ರು ಅಂಗಳಕ್ಕೆ ಹೋಗಿ ಮತ್ತೆ ಬಂದಿರ್ತಾವೆ, ಗ್ವಾಡಿಗೆ ಬಿಡೋದು ಬಂದಿರ್ತಾವಲ್ರಿ. ಮತ್ತು ಅವನು ಕೂಡ ಬ್ಯಾಸರಾಗದ ಆಟ್ರೆ ಮಾಡ್ತಾರೆ. ಅವಕ್ಕೇನು ಏನು ಈ ಪತ್ರಿ ಬ್ಯಾಡ, ಹೂವು ಬ್ಯಾಡ, ಏನೂ ಬೇಡ. ಈಗ ಎಲ್ಲಾರ ನೀವು ಬೀಗರ ಮನೆಗೆ ಹೋಗಿರ್ತೀರಿ, ಯಾರ್ದಾರ ಎಂದೂ ಇಲ್ಲಾರ್ದು ಹೋಗಿರ್ತೀರಿ. ಹೋದಾಗ ಅವ್ರು ಏನಂತಾರೆ, ಅಯ್ಯ ತಂಗಿ ಇವತ್ತೊಂದು ದಿವಸ ಇರಿ, ಅವ್ವ ಭಾಳ ದಿವ್ಸಕ್ಕೆ ಬಂದಿದ್ದೀವಿ ಹೋಗ್ಬೇಡ ಅಂದ್ಕೊಂಡು ಹೆಣ್ಮಕ್ಳನ್ನು ಅಂತಾರಲ್ರಿ. ಇವತ್ತೊಂದು ದಿವ್ಸ ಇರೋ ಇಲ್ಲಿ ಅವ ನಮಗೆ ಇರ್ಲಕ್ಕಾಗಲ್ಲ, ನಮಗೆ ಇರ್ಲಕ್ಕಾಗಲ್ಲ. ಅಯ್ಯೋ ಅಂಥದ್ದೇನಿಟ್ಟಿದೆ ಅವು ಮನ್ಯಾಗ ಅದು ಕೇಳ್ತಾರೆ ಅವ್ರು ಬೀಗರು, ಕೇಳ್ತಾರಿಲ್ಲ. ಅಯ್ಯ ಅಂಥದ್ದೇನಿಟ್ಟಿದೆ ಅವು ಏನಿಲ್ಲ ಅವು ದೇವ್ರುಗಳೊಂದು ಮೂಲ ಆಗ್ಯಾವಲ್ಲ ನಮಗೆ, ಏನ್ರಿ ದೇವ್ರೊಂದು ಮೂಲ ಆಗ್ಯಾವ ನಮಗೆ. ಅಟ್ಟು ಮೂಲ ಮಾಡ್ಕೊಂಡಂದ ದೇವ್ರುಗಳ ಪೂಜೆ ಮಾಡೋ ಅರ್ಥ ಇಲ್ಲ ಏನ್ರಿ. ದೇವ್ರ ಮೇಲೆ ನಂಬಿಕೆ ಇರಬೇಕು, ದೇವ್ರ ಮೇಲಿಂದ ಭಕ್ತಿ ಇರಬೇಕು, ದೇವ್ರ ಮೇಲಿಂದ ಶ್ರದ್ಧೆ ಇರಬೇಕು. ಇವತ್ತಿಲ್ಲಿ 3 ವರ್ಷಕ್ಕೊಮ್ಮೆ ಜಾತ್ರೆ ಮಾಡ್ತೀರಿ ಏನ್ರಿ. 3 ಸರಿನೂ ಕೂಡ ನಾ ಬಂದಿನಿ, 3ನೇ ಸರಿ ಇದೆ ನಾ ಬರೋದು. ನಿಮ್ಮಲ್ಲಿ ನಂಬಿಕೆ ಅದ, ಆ ತಾಯಿ ಮೇಲಿಂದ ನಂಬಿಕೆ ಅದ, ಆ ತಾಯಿ ಮೇಲಿಂದ ಭಕ್ತಿ ಅದತ್ತಂದ್ರೆ ಇಟ್ಟೆಲ್ಲ ಏನ್ರಿ ನೀವು ಬೇಡ್ಕೊಳಕತ್ತೀರಿ. ಬೇಡ್ಕೊಂಡಿದ್ದೆ ಅಂದ್ರೆ ನಿಮಗೆ ಕೊಡ್ಲಾಕತ್ತಾಳತ್ತಂದೆ ನೀವು ಬಂದಿರಿ. ಇಲ್ಲಿ ಯಾರು ನೀವು ಪಟ್ಟಣದ ಮಂದಿ ಎಂದರೆ ಪ್ರವಚನ ಬರುವ ಮಂದಿ ನೀವು ಏನ್ರಿ. ಅದ್ರಾಗ ಈ ಟೈಮ್ದಾಗ ಸಿನಿಮಾಗಳು ಭಾರಿ ಇರ್ತಾವೆ, ಧಾರಾವಾಹಿಗಳು ಇರ್ತಾವೆ, ದೇವ್ರುಗಳಿಂದ ಮೂಲಕ. ಇವತ್ತಿನ ದಿನಮಾನದೊಳಗನೆ ಇಟ್ಟು ದೇವ್ರುಗಳದವತ್ತಂದ್ರೆ ಅವತ್ತು 12ನೇ ಶತಮಾನದೊಳಗಿಂದ ಬಸವಣ್ಣವ್ರ ಮನೆತನ ಎಂಥ ಮನೆತನ ಏನ್ರಿ. ಶ್ರೀಮಂತಿಕೆಯಿಂದ ಕೂಡಿರ್ತಕ್ಕಂಥ ಮನೆತನ. ಅಟ್ಟಿ ಎಲ್ಲ ಬ್ರಾಹ್ಮಣರ ಮನೆತನ. ಜಗಲಿ ಮೇಲೆ 100 ದೇವರುಗಳು. ಒಂದು ಕಡೆಗಿಂದ ಬಸವಣ್ಣವ್ರ ತಂದೆ ಮಾದರಸರು ಜಗಲಿ ಮ್ಯಾಗಿನ ದೇವ್ರುಗಳು ಪೂಜೆ ಮಾಡಕತ್ತಿದ್ರು. ತಾಯಿ ರೊಟ್ಟಿ ಮಾಡಕತ್ತಾಳೆ. 8 ವರ್ಷದ ಮಗ ಬಸವಣ್ಣ ತಾಯಿ ಹತ್ತಿರದ ಬಂದ. ಅವ್ವ ಅಂದ, ಏನು ಬಸವ? ಏನಿಲ್ಲ, ನಾ ಆಟ ಆಡಬೇಕಾಗೈತಿ, ನನಗೊಂದು ಕುರ್ಪಿ ಕೊಡು ತಿಳ್ಕೊಂಡಂದ. ಕುರ್ಪಿ ನಮ್ಮ ಕಡೆ ಕುರ್ಪಿನ ಅಂತಾರೆ, ಸದಿ ಕಳೆಯೋದು. ಯಾವಾಗಂದ ಕುರ್ಪಿ ಬೇಡ್ದ. ತಾಯಿ ಅಂತಳ, ಮಗ ಕುರ್ಪಿ ತೊಗೊಂಡು ಏನು ಆಟ ಆಡ್ತಿದ್ದಿ ನಿನಗೆ ಏನ್ರಿ ಬೇರೆ ಸಾಮಾನುಗಳನ್ನ ಕೊಡ್ತೀನಿ, ಅಡುಗೆ ಸಾಮಾನು ಕೊಡ್ತೀನಿ, ಆಟ ಆಡೋದು ತಿಳ್ಕೊಂಡಂದು ತಾಯಿ ಅಂದ್ಲು. ಇಲ್ಲಿಲ್ಲ, ನನಗೆಂದ ಕುರ್ಪಿನೇ ಬೇಕಂತ ತಿಳ್ಕೊಂಡಂದು ಬಸವಣ್ಣ ಜಗಳ ತೆಗೆದ. ಯಾರಿದ್ರು ಕೂಡ ಬಾಲ್ಯ ಯೌವನ ಮುಪ್ಪು ನಿನ್ನೆ ಹೇಳಿನಲ್ಲ ನಿಮಗೆ. ಶರಣರಿರಲಿ, ಸಂತರಿರಲಿ, ಸಾಮಾನ್ಯರಿರಲಿ, ಸ್ವಾಮಿಗಳಿರಲಿ, ಯಾರಿದ್ರೂ ಕೂಡ ಬಾಲ್ಯ ಯೌವನ ಮುಪ್ಪು ಅನ್ನತಕ್ಕಂಥ ಎಲ್ಲರೂ ಕೂಡ ಕಳಿಬೇಕೆ. ಯಾವ ಶರಣರಾಗ್ತಕ್ಕಂಥ ಮಕ್ಕಳನ್ನು ಕೂಡ ಬಾಲ್ಯದೊಳಗಂದು ಆಟ ಪಾಠಗಳನ್ನೇ ಆಡಬೇಕು ಏನ್ರಿ. ಆಟ ಪಾಠ ಆಡಿದ್ರೇ ಯಾವಾಗ ಇಲ್ಲಿ ಏನಾಗ್ಯದ ತಗೊಂಡ ಕೇಳಿದ್ರೆ ಬಸವಣ್ಣ ತಾಯಿ ಜೊತೆ ಒಳಗಿಂದ ಜಗಳ ತೆಗೆದ. ಅವ್ವ ನನಗೊಂದು ಕುರ್ಪಿ ಬೇಕು. ಕುರ್ಪಿ ತೊಗೊಂಡು ಏನು ಮಾಡ್ತೀವಿ? ಇಲ್ಲ, ನನಗೆ ಆಟ ಆಡೋಕ್ಕೆ ಅಂದ ಕುರ್ಪಿ ಬೇಕು. ತಾಯಿ ಅಂತಳ, ಮಗ ಕೈಗೆ ಹಚ್ಕೊಂಡು ಏನಾರ ಮಾಡ್ಕೊಂಡು. ಯಾಕೆ? ಬಸವಣ್ಣ ಒಬ್ಬನೇ ಮಗ ಏನ್ರಿ, ಒಬ್ಬನೇ ಮಗ, ಭಾಳ ಪ್ರೀತಿ ಮಗನ ಮ್ಯಾಲ. ಯಾಕಂದ್ರೆ ಅಕ್ಕನಾಗಮ್ಮ ಹುಟ್ಟಿ ಭಾಳ ವರ್ಷದ ಮೇಲಂದ ಬಸವಣ್ಣ ಹುಟ್ಟಿದ್ದ. ಅದು ಯಾರಿಗೆ ಬೇಡ್ಕೊಂಡು ಇವತ್ತೇನು ಬಾಗೇವಾಡಿ ಒಳಗಿಂದ ಬಸವಣ್ಣನ ಮೂರ್ತಿ ಏನಾಯ್ತಲ್ಲ, ನಂದಿ ಮೂರ್ತಿ, ಆ ದೇವರಿಗಿಂದ ಹರಕೆ ಹೊತ್ತಂದು ಬಸವಣ್ಣ ನನ್ನ ಜನ್ಮ ಕೊಟ್ಟಿರ್ತಕ್ಕಂಥವಳು ಮಾದಲಾಂಬಿಕೆ. ಯಾಕೆ ಭಾಳ ದಿವಸಕ್ಕಿಂದ ಹುಟ್ಟ್ಯಾನ ಹತ್ತುಕೊಂಡಂದು ಭಾಳ ಪ್ರೀತಿ. ಕೈಗೆ ಹತ್ಕೊಂಡು ಏನಾರ ಮಾಡ್ಕೊಂಡು ಮಗ ಬ್ಯಾಡ ಹತ್ತುಕೊಂಡಂದ್ರು ಕೇಳಲಿಲ್ಲ. ಬಸವಣ್ಣಗೆ ಅಳ್ಳಿಕತ್ತ, ಕಣ್ಣೀರು ಹಾಕ್ಲಿಕ್ಕತ್ತ. ಇಲ್ಲ, ನನಗೆ ಕುರ್ಪಿ ಬೇಕೇ ಬೇಕು. ಯಾವಾಗ ಸಿಟ್ಟಿಗೆ ಬಂದಂದ ತಾಯಿ ಏನು ಮಾಡ್ತಾಳ, ಬಸವಣ್ಣನ ಕೈ ಹಿಡ್ಕೊಂಡು ಮಾದರಸರ ಹತ್ರ ತರ್ತಾಳ. ಅಂದ್ರೆ ಜಗಲಿ ದೇವ್ರ ಕೋಲ್ಯಾಗ ಪೂಜೆ ಮಾಡಕತ್ತಿರಲ್ಲ, ಮಾದರಸರ ಹತ್ರ ತಂದು. ಯಾವಾಗಿಂದ ಮಾದರಸರ ಹತ್ರ ತಂದಾಗಂದ ನೋಡ್ರಿ ಬಸವಣ್ಣ ಹಠ ಮಾಡಂದ ಹಳ್ಳಿಕತ್ತಾನೆ ಏನ್ರಿ. ಆಟ ಆಡೋಕ್ಕಿಂದ ಕುರ್ಪಿ ಬೇಡಕತ್ತಾನ. ಕೈಗೆ ಹಚ್ಕೊಂಡು ಏನ್ರಿ ಮಾಡ್ಕೊಂಡ್ರಿ ಹೆಂಗೆ ಮಾಡೋದು ತಿಳ್ಕೊಂಡಂದು ಮಾದಲಾಂಬಿಕೆ ಅಂದಾಗ ಬಸವಣ್ಣನ ಅಂದ, ಮಗ ಬಸವಣ್ಣ ನಿನಗೇನ್ರಿ ಬೇರೆ ಸಾಮಾನು ಕೊಡ್ತೀನೋ, ಏನ್ರಿ ಆಟಿಗೆ ಸಾಮಾನು ಕೊಡ್ತೀನಿ? ಇಲ್ಲ ಅಪ್ಪಾಜಿ, ನನಗೆ ಕುರ್ಪಿನೇ ಬೇಕತ್ಕೊಂಡು ಹಠ ಹಿಡ್ದು. ಯಾವಾಗಿಂದ ಕುರ್ಪಿನೇ ಬೇಕತ್ಕೊಂಡು ಹಠ ಹಿಡ್ದಾಗ ಮಾದರಸರಂತಾರೆ, ಹುಚ್ಚಿ ಅವೇನು ಕೇಳಬಾರ್ದು ಕೇಳಕತ್ತಾನೆ, ಏನು ಕುರ್ಪಿ ಕೇಳಕತ್ತಾನ ಆಟ ಆಡಕ್ಕೆ. ಕೊಡು ಏನ್ರಿ ಕುರ್ಪಿ ಕೊಡು, ಆಟ ಆಡ್ಲಿಕ್ಕೆ ಕೊಡು ಹತ್ತಿಕೊಂಡಂದಾಗ ನನಗೇನು ಮಾಡ್ತಾ ಕೊಡ್ತೀನಿ ಹತ್ತಿಕೊಂಡಂದು.
ಮಾದಲಾಂಬಿಕೆ ಬಸವಣ್ಣನ ಕೈಯಾಗಿಂದ ಕುರ್ಪಿ ಕೊಟ್ಟು, ಯಾವಾಗಿಂದ ಬಸವಣ್ಣನ ಕೈಯಾಗಿಂದ ಕುರ್ಪಿ ಕೊಟ್ಟರು ಅವಾಗಿಂದ ಒಂದು ಕಡೆಗಿಂದ ಮಾದರಸರು ಪೂಜೆ ಮಾಡಕತ್ತಾರ, ಈ ಕಡೆ ರೊಟ್ಟಿ ಮಾಡಕತ್ತಾರ. ತಾಯಿ ಬಸವಣ್ಣ ಆಟ ಆಡಕತ್ತ. ದೊಡ್ಡ ಮನೆ ಏನ್ರಿ ಬಸವಣ್ಣವ್ರ ಮನೆ ಅಂಗಳ, ದೊಡ್ಡ ಅಂಗಳ. ಯಾವಾಗಿಂದ ಬಸವಣ್ಣವ್ರ ಮನೆ ಅಂಗಳಂದ ಭಾಳ ದೊಡ್ಡದು, ಅದೇ ತಾನೇ ತಾಯಿ ಮಾದಲಾಂಬಿಕೆ ಆಕಳ ಸಗಣಿ ತೊಗೊಂಡು ಇಡೀ ಅಂಗಳ ಎಲ್ಲ ಸಾರಿಸಿದ್ಲು. ಅವಾಗೆಲ್ಲ ಅಂಗಳ ಸಗಣಿದಿಂದ ಸಾರಿಸ್ತಿದ್ರು ಏನ್ರಿ, ಅಂಗಳ ಸಗಣಿದಿಂದ ಸಾರಿಸ್ತಿದ್ರು, ಜಗಲಿ ಸಗಣಿದಿಂದ ಸಾರಿಸ್ತಿದ್ರು. ಅಟ್ಟಿ ಯಾಕ ಮನೆಯಾಗಿರ್ತಕ್ಕಂಥ ಒಲಿಗಳನ್ನು ಮೊದಲು ಮಾಡ್ಕೊಂಡಂದ ಏನ್ರಿ ಆಕಳ ಸಗಣಿದಿಂದ ಸಾರಿಸ್ತಿದ್ರು. ಈಗಿನ ಹಂಗೆ ಮಾರ್ಬಲ್ಲ ಏನ್ರಿ ಇವೆಲ್ಲ ಗ್ರಾನೈಟ್ ಇವ್ಯಾವೂ ಇದ್ದಿದ್ದಿಲ್ಲ. ಇವೆಲ್ಲ ಬಂದೇ ಒಬ್ಬರ ಕಾಲನ್ನು ಸುದ್ದು ಉರುಳೋದು. ಯಾಕ್ರಿ ಇವು ಗ್ರಾನೈಟ ಮಾರ್ಬಲ್ ಬಂದೇ ಒಬ್ಬರ ಕಾಲನ್ನು ಸುದ್ದಿಲ್ಲ, ಎಲ್ಲರ ಕಾಲು ಆಟಣಿಗೆ ಆದಂಗೆ ನಡೀತಿರ್ತಾರೆ ನೋಡ್ರಿ. ಇಲ್ಲ ಕೆಳಗೆ ಕುಂದ್ರಲಾಕ ಬರಲ್ದು, ಅಪ್ಪಿ ತಪ್ಪಿ ಕುಂದ್ರಬಾರ್ದು, ಕೂತ್ರು ಅಂದ್ರೆ ಹೇಳೋದ ಇರೋಣ. ಭಾರಿ ತ್ರಾಸ. ಆದ್ರೆ ಅವತ್ತಿನ ದಿನಮಾನದೊಳಗೆ ಆಕಳ ಸಗಣಿ ಮೇಲೆ ಅವತ್ತಿನ ದಿನಮಾನದೊಳಗೆ ಇವು ಯಾವ ರೋಗಗಳಿಂದ ಇದ್ದಿದ್ದಿಲ್ಲ. ಯಾಕ್ರಿ ಇದೇ ಒಂದು 30-40 ವರ್ಷದಿಂದ ಇವು ಯಾವೂ ಕೂಡ ರೋಗಗಳು ಇದ್ದಿದ್ದಿಲ್ಲ. ಈಗ ಯಾರು ಬೇಕಾದವ್ರಿಗೆ ಕೇಳ್ರಿ, ಯಾಕೋ ಹೀಗಾಗಿದೆ ಬೆಳ್ಳಗ, ಶುಗರ್ ಆಗ್ಯದ್ರಿ ಅಂತ ಏನ್ರಿ, ಶುಗರ್ ಹಂಗೆ BP ಇವೆಲ್ಲ ರೋಗಗಳಿಂದ ಎದಕ್ಕೆ ಬಂದವ ತಿಳ್ಕೊಂಡ ಕೇಳಿದ್ರೆ ನಾವು ಏನು ಮಾರ್ಬಲ್ಲ ಏನ್ರಿ ಇವೆಲ್ಲ ಗ್ರಾನೈಟ ಇವೆಲ್ಲ ಏನು ಬಂದಾವಲ್ಲ ಇವು ಕುರಿದಿಂದ ನಮಗೆ ರೋಗಗಳು ಬಂದಾವ. ಅದು ಯಾರು ನೋಡಿ ಕರ್ಕೊರ ಮಕ್ಕಳನ್ನ ಕರ್ಕೊರ ಏನ್ರಿ. ಆದ್ರೆ ಅವತ್ತಿನ ದಿನಮಾನದ ಒಳಗೆ ಒಂದು ತಾಕತ್ತಿತ್ತು, ಆಕಳ ಸಗಣಿ ಒಳಗೆ ಒಂದು ತಾಕತ್ತಿತ್ತು. ಏನು ತಾಕತ್ತಿತ್ತು? ನಾವು ಆಕಳ ಸಗಣಿದಿಂದ ಸಾರಿಸಿರ್ತಕ್ಕಂಥ ನೆಲದ ಮೇಲೆ ನಾವು ಬರಿಗಾಲಿನಿಂದ ತಿರುಗಾಡ್ದೀವಿ ತಿಳ್ಕೊಂಡ್ರೆ ಆ ಆಕಳ ಸಗಣಿ ಒಳಗೆ ಏನು ತಾಕತ್ತಿತ್ತು ಹತ್ಕೊಂಡು ಕೇಳಿದ್ರೆ ಆ ಆಕಳ ಸಗಣಿ ನಮ್ಮ ಅಂಗಾಲ ಮುಖಾಂತರವಾಗಿ ನಮ್ಮ ಶರೀರದ ಒಳಗಿರ್ತಕ್ಕಂಥ ರೋಗಗಳನ್ನು ಏನ್ರಿ ಜೊಕ್ಕೊಳ್ತಕ್ಕಂಥ ಸಾಮರ್ಥ್ಯ ಒಂದು ಆಕಳ ಸಗಣಿ ಒಳಗಿಂದ ಇತ್ತು. ನೋಡ್ರಿ ಆಕಳ ಎಷ್ಟು ಉಪಕಾರಿ ಏನ್ರಿ, ಆಕಳ ಎಷ್ಟು ಉಪಕಾರಿ. ಒಂದು ಸಗಣಿನೂ ಕೂಡ ನಮ್ಮ ಶರೀರದ ಒಳಗಿರ್ತಕ್ಕಂಥ ರೋಗವನ್ನು ನಿವಾರಣೆ ಮಾಡ್ತದೆ. ಆಕಳ ಮೂತ್ರ ಇವತ್ತು ನೀವೆಲ್ಲ ಗೋಮೂತ್ರದ ಬಗ್ಗೆ ನೀವು ಕೇಳಿರಬೇಕು ಏನ್ರಿ. ನಾವು ಜೀವನದ ಒಳಗಿಂದ ಯಾವ ಡಾಕ್ಟ್ರ್ ಬಳಿ ಹೋಗಬಾರ್ದು, ನಾವು ಇಂಜೆಕ್ಷನ್ ಮಾಡಿಸ್ಕೋಬಾರ್ದು, ಗುಳಿಗೆ ತೊಗೋಬಾರ್ದಾಗಿತ್ತು ತಿಳ್ಕೊಂಡಂದ್ರೆ ನಾವು ಬೇರೆ ಏನು ಮಾಡೋದಿಲ್ಲ. ಒಂದು ಜವಾರಿ ಆಕಳಂತಗಂದು ಇತ್ತು ತಿಳ್ಕೊಂಡಂದ್ರೆ ಒಂದು ಬಟ್ಟಲ್ದಾಗಿಂದ ಆಕಳದ ಮೂತ್ರ ಹಿಡೀರಿ ಬೆಳಗ್ಗೆ ಏನ್ರಿ, ಬೆಳಗ್ಗೆ ಹಿಡಿಬೇಕು. ಯಾವಾಗಿಂದ ಬೆಳಗಿನ ಜಾವದೊಳಗಿಂದ ಮೂತ್ರ ಅಂತಂದು ಹಿಡಿದು ಒಂದು ಬಿಳಿ ಅರಿವಿ ತೊಗೊಂಡು ಒಂದು 3 ಸರಿಯಿಂದ ಸೋಸಿ ನಿತ್ಯ ಒಂದು 2-3 ಚಮಚ ನಾವು ಗೋಮೂತ್ರ ತೊಗೊಂಡ್ರೆ ಸಾಕು, ನಮ್ಮ ಜೀವನ ಇರುವವರೆಗೂ ಯಾವ ರೋಗ ಬರಲ್ಲ. ಎಷ್ಟು ಉಪಕಾರಿ ನೋಡಿ, ಎಷ್ಟು ಉಪಕಾರಿ ಅದ್ರಿ. ಅದಕ್ಕೆ ಅದು ಆಕಳ ಪ್ರಶ್ನೆ ಕೇಳ್ತದೆ. ಇವತ್ತಿನ ಯಾರೂ ಉತ್ತರ ಹೇಳಿಲ್ಲ ಅದಕ್ಕೆ. ಆಕಳ ಪ್ರಶ್ನೆ ಕೇಳ್ತಲ್ರಿ, ಮನುಷ್ಯನಿಗೆಂದ ಕೇಳ್ತದೆ, ಮನುಷ್ಯನಿಗೆಲ್ಲ ನಿಮಗೆ ನಮಗೆ ಎಲ್ಲರಿಗೂ ಕೂಡ ಕೇಳ್ಯದ. ಅದು ಎಷ್ಟು ಚಂದ ಹೇಳ್ತದ, ಇಟ್ಟರೆ ಸಗಣಿಯಾದೆ, ತಟ್ಟಿದರೆ ಕುಳ್ಳಾದೆ, ಸುಟ್ಟರೆ ನೊಸಲಿಗೆ ವಿಭೂತಿಯಾದೆ, ನೀನಾರಿಗಾದೋ ಎಲೆ ಮಾನವ. ನೋಡ್ರಿ ಆಕಳ ಪ್ರಶ್ನೆ ಕೇಳ್ತದೆ, ಯಾರಿಗೆ ಉತ್ತರ ಕೊಡ್ರಿ. ಅದು ಎಷ್ಟು ಚಂದ ಕೇಳ್ತದ್ರಿ. ಇಟ್ಟರೆ ಸಗಣಿಯಾದೆ, ಅಪ್ಪಿ ತಪ್ಪಿ ನಾ ಹೇಸಿಗೆ ಮಾಡಿದನೆ ಎತ್ತಿಕೊಂಡಂದ್ರೆ ಏನ್ರಿ ಅದಕ್ಕೆ ಸಗಣಿ ಎತ್ತಿಕೊಂಡಂದು ಬಡ್ದಾಡಿ ತೋತಾರಿಲ್ರಿ, ಬಡ್ದಾಡಿ ತೋತಾರ. ಅಪ್ಪಿ ತಪ್ಪಿ ಮನುಷ್ಯ ಎಲ್ಲರೂ ಹೇಸಿಗೆ ಮಾಡಿದ್ರೆ ಇದ್ರ ಬಾಯ ಮಾಡ್ತಾನೆ ಅದು ಏನ್ರಿ ಕಳಿಕೆ ಚಿಪಾಟಿ ತಿಂತದ ಏನ್ರಿ, ಅದು ಕಣಿಕೆ ಚಿಪಾಟಿ ತಿಂತದ. ಎಲ್ಲೇ ಹೋಗಿಂದ ಹುಲಿ ತಿಂದು ಬರ್ತದ. ನಾವೆಲ್ಲ ಬೇಕಾದಂಗೆ ಮೈಸೂರು ಪಾಕ, ಗುಲಾಬ್ ಜಾಮೂನ ಏನು ಬೇಕಾದಿಂದ ಮಾಡ್ಕೊಂಡು ತಿಂತೀವಲ್ಲ, ಅದಕ್ಕಂದ ಹೊಡೆದಾಡ್ತಾರ. ನಮ್ಮಲ್ಲಿ ದೊಡ್ಡ ಕೇಸ್ ಆಗಿತ್ತು. ಒಬ್ಬ ಹೆಣ್ಮಗಳೇನು ಮಾಡ್ಯಾಳ, ಅದು ಎಮ್ಮೆ ಹೊಡ್ಕೊಂಡು ಹೊಂಟಾಳ. ಹಳ್ಳಿಯಾಗ ಇರ್ತದೆ, ನಿಮ್ಗೆ ಗೊತ್ತಿರ್ತದ ಏನ್ರಿ. ಹಳ್ಳಿಯಾಗ ಏನು ಮಾಡ್ಯಾಳ, ಒಬ್ಬ ಹೆಣ್ಮಗಳು ಎಮ್ಮೆ ಹೊಡ್ಕೊಂಡು ಹೊಂಟಾಳ. ಯಾವಾಗಿಂದ ಎಮ್ಮೆ ಹೊಡ್ಕೊಂಡು ಹೊಂಟಾಳ, ಅದು ಎಮ್ಮೆ ಏನು ಮಾಡ್ತು, ಹಿಂಗೆ ಓಣ್ಯಾಗಿಂದ ಬರೋ ಹೊತ್ನಾಗ ಒಬ್ಬರು ಮನೆ ಮುಂದೆ ಹೆಂಡಿ ಇಡ್ತು. ಅದು ಎಮ್ಮಿಗೇನು ಗೊತ್ತ್ರಿ, ಇಲ್ಲೇ ಇಡಬೇಕು ಇಲ್ಲೇ ಮಾಡ್ಬೇಕಂತ ಅನ್ನೋದು ಏನು ಗೊತ್ತಾಗಲ್ಲ, ಮನುಷ್ಯರಿಗೆ ತಿಳಿಯಲ್ದು ಹಳ್ಳಿಗಳ್ದಾಗ ಏನ್ರಿ. ಯಾವಾಗ ಮನುಷ್ಯರಿಗಂದ ಅರ್ಥ ಆಗಲ್ಲ, ಇನ್ನು ದನಗಳಿಗಂದ ಹೆಂಗೆ ಗೊತ್ತಾಕದ್ರಿ. ಪಾಪ ಒಬ್ಬರು ಮನೆ ಮುಂದೆ ಬಂದು ಹೆಂಡಿ ಇಡ್ತೊಂದು ಎಮ್ಮೆ. ಹೆಂಡಿ ಇಟ್ಟು ಕೂಡ ಆಕಿ ಯಾರು ಮನೆ ಮುಂದೆ ಇಟ್ಟದಲ್ಲ ಆ ಮನೆ ಹೆಣ್ಮಗಳು ಏನು ಮಾಡೋದು, ಹೆಂಡಿ ತೊಳಕ್ಕೆ ಬಂದು ಈಕಿ ಅಂದ್ಲು ಎಮ್ಮಿ ಮಾಲಕ್ತಿ. ಅಯ್ಯಕ್ಕದ ನಮ್ಮ ಎಮ್ಮಿ ಹೆಂಡದ ನೀ ತೊಗೋಬೇಡ, ನಿಮ್ಮ ಎಮ್ಮಿ ಹೆಂಡಿರ್ಲಕ್ಕದ ನನ್ನ ಮನೆ ಮುಂದೆ ಇಟ್ಟದ ನಾ ತೊಗೊಳಕಿನೇ ತಿಕ್ಕಿ, ನೀ ಹೆಂಗೆ ತಗೋ ತಿಕ್ಕಿ, ನಾ ತೊಗೊಂಡೆ ತೀರ್ತೀನಿ ಅಂತ ಹೆಂಡಿ ತೊಳಕ ಹಾಕೋದಕ್ಕೆ ಒಂದು ಕೊಟ್ಟೆ ಬಿಟ್ಟಾಗ ಏನ್ರಿ. ಯಾವಾಗಿಂದ ಒಂದು ಏಟನ್ನು ಹೊಡೆದು ನೀ ನನಗೆ ಹೊಡೆದು ತಗೊಂಡು ಆಕೆಗೆ ಹೊಡೆದು ಈಕೆಗೆ ಹೊಡೆದು ಇದು ಕೈಲೇ ಹೊಡೆದಾಡೋದು ಹೋಗಿ ಮುಂದೆ ಕಲ್ಲು ತೊಗೊಂಡು ಹೊಡೆದಾಡ್ದು
ಕಲ್ಲು ತೊಗೊಂಡಿಂದ ಹೊಡೆದಾಡಿ ಈಕಿಂತಲಿ ಅಕ್ಕಿ ಬಡಲು ಆಕಿಂತಲಿ ಈಕಿ ಬಡಲು ಏನ್ರಿ ರಾಮ ರಕ್ತ ಮೈಯೆಲ್ಲ ರಕ್ತ ಆಯಿತು. ಮುಂದೆ ಇವ್ರ ಗಂಡದರಿಗೆ ಗೊತ್ತಾಯ್ತು, ದೋಸ್ತ ಹಿಂಗೆ ನಿನ್ನ ಹೆಣ್ತ ಇವ್ನು ಹೆಣ್ತಿ ಹೊಡೆದಾಡ್ಲಕತ್ತಾರತ್ತಂದು. ಯಾಕೆ ಅಂತಂದು ಅವು ಕೇಳೇ ಇಲ್ಲ. ಯಾಕೆ ಹೊಡೆದಾಡ್ಲಕತ್ತಾರ ಏನೂ ಇಲ್ಲ. ಅವ ಈ ಕಡೆದು ಬಂದ ನಾವು ಆ ಕಡೆ ಬಂದ ಇವನಿಗೆ ಅವ ಹೊಡಿತಾನೆ ಇವನಿಗೆ ಅವ ಹೊಡಿತಾನೆ. ಎಟ್ಟು ತಲೆ ಹೊಡ್ಕೊಂಡು ಕೇಸ್ ಹೋಯ್ತು ಕೋರ್ಟಿಗೆ. ಅದು ಕೋರ್ಟ್ನಾಗ ಅಂದ ಕೇಸ್ ಏನು ಒಂದೇ ದಿವಸದಾಗ ಮುಗೀತದ್ರೆ, ತಿಂಗಳಿಗೊಮ್ಮೆ ಅಂದ ಏನ್ರಿ ತಿಂಗಳಿಗೊಮ್ಮೆ ಮುದ್ದತ್ತ. ಯಾವಾಗಂದ ತಿಂಗಳಿಗೆ ಅಂದ ತಾರೀಖುಗಳು ಕೊಡೋರು ಇವರಿಬ್ಬರು ಹೋಗೋರು ಹೆಣ್ಮಕ್ಳು. ಮಲ್ಲಮ್ಮ ಹಾಜಾರ ಅಂದ ಕೂಡ ಬಂದೀನಿ ರೀ ಅಣ್ಣ ಅಂತೇಳಿ ಹೋಗಿ ನಿಂದ್ರಕ್ಕಿ. ಕಲ್ಲಮ್ಮ ಹಾಜಾರ ಅಂದ್ರೆ ನಾನು ಬಂದೀನಿ ರೀ ಅನ್ನಕ್ಕಿ. ಆಯ್ತು ನಡಿ ಮತ್ತೆ ಮುಂದಿನ ತಿಂಗಳ ಎಲ್ಲಿತನ ಹೋಯ್ತಿದ್ದು 2 ವರ್ಷ ತನಕ ಹೋಯ್ತು. ಏನೋ ತೀರ್ಮಾನ ಆಗಲಿಲ್ಲ. 2 ವರ್ಷ ಹೋಯ್ತು. ಇಲ್ಲಿ ಹೆಂಡು ಉಳಿದೇನ್ರಿ. ಹೆಂಡಿ ಸಲುವಾಗಿ ಹೊಡೆದಾಡಾರ ಕೇಸ್ ನಡೆದ 2 ವರ್ಷ. ಇಲ್ಲಿ ಹೆಂಡು ಒಣಗಿತು, ಗಾಳಿಗೆ ಹಾರಿ ಹೋಯ್ತು, ಮಳೆ ಬಂದು ತೊಯ್ದು ಹೋಯ್ತು, ತೊಳೆದು ಹೋಯ್ತು. ಏನು ರೀ ಇಲ್ಲಿ ಹೆಂಡಿ ಕೂನೇ ಉಳಿಲಿಲ್ಲ. ಆದರೆ ಕೇಸ್ ಮಾತ್ರ ಕೋರ್ಟ್ನೇ ನಡೆದು. 2 ವರ್ಷ ಆದ ಬಳಿಕ ಇಬ್ಬರಿಗೆ ಕರೆಸಂತ ಯಾರು ಜಡ್ಜ್ ಇಬ್ಬರಿಗೆ ಕರೆಸ್ದ. ಕರೆಸಿ ಅಂತ ಕೇಳ್ದ, ಏನವ ಎದುರು ಸಲುವಾಗಿ ಅಂತ ಹೊಡೆದಾಡ್ರಿ. ಏನು ಇಲ್ರಿ ಸಾಹೇಬ್ರ, ಅದು ನನ್ನ ಹೆಂಡೆ ಅದಕ್ಕೆ ತನ್ನ ಹೆಂಡೆ ಅಂತೇಳಿ ನಾನು ಹೊಡಿತಾರೆ ರೀ. ಆಕೆ ಅಂತಾಳೆ, ಇಲ್ರಿ ಸಾಹೇಬ್ರ ಆಕೆನ ಹೆಂಡೆ ಅಲ್ಲದು ನನ್ನ ಹೆಂಡದ ತೊಗೊಂಡಂದ ನಾ ತೋಳಕ್ಕೆ ಹೋದ್ರೆ ನನಗೆಂದ ಹೊಡಿತಾಳೆ. ಕರೆ ಹೇಳ್ರಿ ಯಾರ್ದದ ಹೆಂಡಿ? ಇಲ್ರಿ ಸಾಹೇಬ್ರ ನಂದದ. ಆಕೆ ಅಂತಾಳೆ, ಇಲ್ರಿ ಸಾಹೇಬ್ರ ಆಕೆಂದಲ್ಲ ನಂದದ್ರಿ ತೊಗೊಳಂತ. ಜಡ್ಜ್ ಏನು ತೀರ್ಮಾನ ಕೊಡ್ಬೇಕ್ರಿ? ಕಡೆಗೆ ಅವ ಅಂದ, ಇವ್ರಿಬ್ರದ್ದು ಕೇಳಿ ಇದು ನಿನ್ನ ಹೆಂಡಿನೂ ಅಲ್ಲ ನಿನ್ನ ಹೆಂಡಿನೂ ಅಲ್ಲ, ಎಮ್ಮಿ ಹೆಂಡದ ಮನೆ ಕಡೆ ಹೋರಿ ಅನ್ನತ್ತ. ಮತ್ತು ಏನು ಹೇಳ್ಬೇಕವ? ನೋಡ್ರಿ, ದನಗಳು ಹೆಂಡಿ ಕಾಲಾಗ ಹೊಡೆಪೆಟ್ಟಾಡ್ತಾರ ಏನ್ರಿ, ಮನುಷ್ಯರ ಕಾಲಾಗ ಏನು ಬಾಯಿಗೆ ಬಂದಂಗೆ ಬೈತಾರ. ಆಕಳ ಸಗಣಿ ಒಳಗೂ ಕೂಡ ತಾಕತ್ತದ. ಇಟ್ಟರೆ ಸಗಣಿಯಾದೆ, ತಟ್ಟಿದರೆ ಕುಳ್ಳಾದೆ, ಅಪ್ಪಿ ತಪ್ಪಿ ಅಂದ ಮನೆ ಸಾರಿಸಿ ಅಂದ ಹೆಚ್ಚಿಗಾಗಿ